ಎಲ್ರಿಗೂ ನಮಸ್ಕಾರ. ಇದು ಸತ್ಯ, ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ. ಕೇರಳದಲ್ಲಿ ನಡೆದಿರೋಂಥ ಒಂದು ಘಟನೆ ಏನಪ್ಪ ಅಂದರೆ, ಗಂಡ ಹೆಂಡತಿ ಒಂದು ಮಗಳು ಮನೆ ಹುಡುಕೋಕ್ಕೆ ತುಂಬ ಅಲಿತಾಯಿದ್ರು. ಯಾಕಂದರೆ ಅವ್ರಿಗೆ ಬಾಡಿಗೆ ಮನೆ ಬೇಕಾಗಿತ್ತು. ಸೊ ತುಂಬ ಇವಾಗಿನ ಜನ್ರೇಷನಲ್ಲಿ ಮನೆಗಳು ಸಿಗೋದು ತುಂಬ ಕಷ್ಟ ಇದೆ. ಬಾಡಿಗೆ ಮನೆಗಳು ಒಂದು ಅಪ್ಸ್ಟೇರ್ ಸಿಗುತ್ತೆ, ಇಲ್ಲ ಥರ್ಡ್ ಫ್ಲೋರ್ ಸಿಗುತ್ತೆ, ಗ್ರೌಂಡ್ ಫ್ಲೋರ್ ಸಿಗೋದೇ ಕಷ್ಟ. ಸೊ ಈ ಥರದ್ದು ಒಬ್ಬೊಬ್ಬರಿಗೆ ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಥರ ಒಂದು ಇಷ್ಟ. ಏನಂದರೆ ಗ್ರೌಂಡ್ ಫ್ಲೋರ್ ಬೇಕಾಗುತ್ತೆ, ಅಪ್ಸ್ಟೇರ್ ಆದರೆ ತುಂಬ ಕಷ್ಟ ಆಗುತ್ತೆ ಓಡಾಡೋಕ್ಕೆ. ಸೊ ಇಂಥವೆಲ್ಲ ಹುಡುಕ್ತಾ ಇರ್ತಾರೆ. ಹೀಗಿದ್ದಾಗ ಒಂದು ಮನೆ ಹುಡುಕಬೇಕಾದ್ರೆ ಮನೇನ ಹುಡುಕೋಕ್ಕೆ ಓಡಾಡ್ತಾ ಇದ್ದಾಗ ಇವ್ರಿಗೆ ಒಬ್ಬ ಬ್ರೋಕರ್ನ ಹಿಡಿತಾರೆ. ಬ್ರೋಕರ್ ಹಿಡಿದು ಹೇಳ್ತಾರೆ, ಒಂದು ಮನೆ ಬೇಕು ನಮಗೆ, ನಿಮಗೆ ಬೇಕಾದ್ರೆ ಒಂದು ತಿಂಗಳು ಬಾಡಿಗೆ ಕೊಟ್ಬಿಡ್ತೀವಿ. ಬ್ರೋಕರ್ ಅಂದಮೇಲೆ ಅವ್ರು ತೊಗೋತಾರೆ ಕಮಿಷನ್ನು. ಸೊ ಒಂದು ಮನೆ ಹುಡುಕೊಡಿ ನಮಗೆ ಅಂತ ಹೇಳ್ತಾರೆ. ಹೀಗಿದ್ದಾಗ ಅವನು ಹುಡುಕಿ, ಸರಿ ನನಗೆ ಒಂದು ವಾರ ಟೈಮ್ ಕೊಡಿ, ಯಾಕಂದರೆ ಇಲ್ಲಿ ಹತ್ತಿರದಲ್ಲಿ ಸಿಟಿಯಲ್ಲಿ ನಿಮ್ಗೆ ಯಾವುದೂ ಮನೆ ಈಗ ಖಾಲಿ ಇಲ್ಲ ಸದ್ಯಕ್ಕೆ. ಸೊ ಸಿಟಿಯಿಂದ ಹೊರಗಡೆ ಅಂದರೆ ನಾನು ನಿಮಗೆ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಆಯಿತು ಸರಿ ಕೊಡಿಸಿ, ಹಾಗಾದರೆ ಆದಷ್ಟು ಬೇಗನೆ ಬೇಕು, ಯಾಕಂದರೆ ನಾವು ಹಳೆ ಮನೆ ಖಾಲಿ ಮಾಡಬೇಕು. ಓನರ್ ಹೇಳ್ತಾ ಇದ್ದಾರೆ ಖಾಲಿ ಮಾಡಿಕೊಡು ಅಂತ. ಸೊ ಹೀಗಾಗಿ ನಾವು ಖಾಲಿ ಮಾಡಿಕೊಡ್ಬೇಕು. ನನ್ನ ಮಗಳು ಕಾಲೇಜು ಇಲ್ಲೇ ಇದೆ, ಹತ್ತಿರದಲ್ಲಿದೆ. ಸೊ ಹೀಗಾಗಿ ಸ್ವಲ್ಪ ಇದೆ, ಹತ್ತಿರದಲ್ಲಿ ಹುಡುಕಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಬ್ರೋಕರು ಹುಡುಕ್ತಾನೆ, ಸಿಗೋದಿಲ್ಲ. ಸೊ ಏನು ಮಾಡ್ತಾನೆ, ಬ್ರೋಕರ್ಗೆ ಫೋನ್ ಮಾಡ್ತಾರೆ. ಮನೆಯವರು ಪರಿವಾರದವರು ಫೋನ್ ಮಾಡ್ತಾರೆ. ಫೋನ್ ಮಾಡಿ ಕೇಳ್ತಾರೆ, ಏನಾಯಿತು ಮನೆ ಹುಡ್ಕಕ್ಕೆ ಹೇಳಿದ್ವಲ್ಲ ಅಂತ 2-3 ದಿವಸ ಕಳೆದ್ಮೇಲೆ ಕೇಳ್ತಾರೆ. ಅವ್ನು ಹೇಳ್ತಾನೆ, ಸಿಕ್ಕಿದೆ ಒಂದು ಮನೆ, ಆದರೆ ಸ್ವಲ್ಪ ದೂರ ಇದೆ, ಸಿಟಿಯಿಂದ ಒಂದು 6 ಕಿಲೋಮೀಟ್ರ್ ದೂರ ಇದೆ. ಪರವಾಗಿಲ್ವಾ? ಇಲ್ಲ ಪರವಾಗಿಲ್ಲ, ತೊಂದರೆ ಇಲ್ಲ, ನಮ್ಗೆ 6 ಕಿಲೋಮೀಟ್ರು 10 ಕಿಲೋಮೀಟ್ರ್ ಒಳಗಡೆ ಇದ್ದರೂ ಪರವಾಗಿಲ್ಲ, ತೊಂದರೆ ಇಲ್ಲ, ಆಯ್ತು ಬರ್ತೀವಿ. ಸರಿ ಆಯಿತು, ಇವನು ಬ್ರೋಕರ್ ಕರ್ಕೊಂಡು ಹೋಗಿ ಮನೆ ತೋರಿಸ್ತಾನೆ. ಆದರೆ ಆ ಮನೆ ಇದ್ದಿದ್ದು 6-7 ಕಿಲೋಮೀಟ್ರ್ ಹೊರಗಡೆ, ಊರಿಂದ ಹೊರಗಡೆ ಇತ್ತು, ಸಿಟಿಯಿಂದ ಆಚೆ. ಅಲ್ಲಿ ಜನಗಳು ಓಡಾಡೋಂಥ ಜಾಗ ಅಲ್ಲ. ಒಂದು ಮನೆ ಇದೆ, ಒಂದೇ ಒಂದು ಮನೆ ಖಾಲಿ ಇರೋವಂಥದ್ದು, ಬಾಡಿಗೆ ಖಾಲಿ ಬಿದ್ದಿತ್ತು. ಯಾಕೆ ಖಾಲಿ ಬಿದ್ದಿದೆ ಈ ಮನೆ ಅಂತ ಕೇಳ್ದ. ಇಲ್ಲ ತುಂಬ ಜನ ಅಲ್ಲೇ ಸಿಟಿಯಲ್ಲೇ ಮನೆ ಸಿಕ್ಕಿಬಿಡುತ್ತೆ, ತುಂಬ ದೂರ ಅಂದರೆ ಕೆಲವ್ರು ಬರಲ್ಲ, ನೀವು ಒಪ್ಕೊಂಡ್ರಿ, ನಿಮ್ಗೆ 10 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಪರವಾಗಿಲ್ಲ ಅಂತ ಹೇಳಿದ್ರಲ್ಲ. ಸೊ ಹಿಂಗಾಗಿ ಒಂದು 6-7 ಕಿಲೋಮೀಟ್ರ್ ಸ್ವಲ್ಪ ದೂರ ಆಗುತ್ತೆ ನಿಮಗೆ, ನೀವು ಕೂಡ ಒಪ್ಕೊಂಡ್ರೆ ಅದಕ್ಕೆ ನಿಮಗೆ ಮನೆ ತೋರಿಸಿದ್ದೀನಿ. ಮಗಳಿಗೆ ನೋಡ್ತಾಳೆ, ಸರಿ ಮನೆ ಎಲ್ಲ ನೋಡ್ತಾರೆ, ತುಂಬ ಚೆನ್ನಾಗಿದೆ. ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ನೋಡ್ತಾಳೆ ಮಗಳು, ತುಂಬ ಚೆನ್ನಾಗಿದೆ ಅಪ್ಪ ಎಲ್ಲ ಇದೆ ಅಂತ. ಸೊ ರೂಮಲ್ಲಿ ಹೋಗಿ 2 ರೂಮ್ ಇರುತ್ತೆ. ಇದು ಅಪ್ಪ ಅಮ್ಮ ನಾವು ಇಲ್ಲಿ ಮಲಗ್ತೀವಿ, ನನಗೆ ಇಲ್ಲಿ ಬೇಕು ಅಂತ ಹೇಳ್ತಾರೆ. ಮಾಸ್ಟರ್ ಬೆಡ್ರೂಮ್ ನನಗೆ ಬಿಟ್ಕೊಡಬ್ಬ ಅಂತ ತಂದೆ ಹೇಳ್ತಾರೆ. ಆಯಿತು, ಮಗಳು ಮಾಸ್ಟರ್ ಬೆಡ್ರೂಮ್ ನೀವೇ ತೊಗೊಳ್ಳಿ, ನೀವಿಬ್ಬರು ಮಲ್ಕೊಳ್ಳಿ ಅಪ್ಪ ಅಮ್ಮ, ನಾನು ಇಲ್ಲಿ ಮಲ್ಕೊಳ್ತೀನಿ ಅಂತ ಒಂದು ರೂಮ್ ತೆಗಿತಾಳೆ. ರೂಮ್ ಒಳಗೆಲ್ಲ ಹೋಗಿ ಹುಡುಕ್ತಾಳೆ, ನೋಡ್ತಾಳೆ, ಎಲ್ಲ ಕಡೆ ತುಂಬ ಚೆನ್ನಾಗಿರುತ್ತೆ. ಒಂದು ಕಿಟಕಿ ಇರುತ್ತೆ, ಆ ಕಿಟಕಿಯನ್ನು ಓಪನ್ ಮಾಡ್ತಾಳೆ. ದೂರದಲ್ಲಿ ಒಂದು ಮಶಾನ ಹಾಗೂ ಒಂದು ಪಾಡು ಬಿದ್ದಿರೋ ಮನೆ ಇರುತ್ತೆ, ಹಾಳು ಬಿದ್ದಿರೋ ಮನೆ, ಯಾರೂ ಇರಲ್ಲ ಅದರಲ್ಲಿ, ತುಂಬ ಹಳೆ ಮನೆ ಇರುತ್ತೆ. ಸರಿ ಇವಳು ಬ್ರೋಕರ್ ಅಂಕಲ್ಗೆ ಕರಿತಾಳೆ, ಅಂಕಲ್ ಅಂತ ಕರಿತಾಳೆ. ಏನು ಅಲ್ಲೊಂದು ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಯಾರಿದ್ದಾರೆ? ಇಲ್ಲ ಅದು ತುಂಬ ವರ್ಷ ಆಯ್ತು, ಅದು ಒಂದು 30-40 ವರ್ಷದ್ದು ಮನೆ, ಅದು ಮಶಾನದ ಜಾಗ. ಹೀಗಾಗಿ ಇಲ್ಲಿ ಇದ್ದವರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು, ಏನೋ ತೊಂದರೆ ಆಯ್ತು ಅವ್ರಿಗೆ, ಅದಕ್ಕೆ ಅವ್ರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು. ಸೊ ಈ ಕಿಟಕಿ ತೆಗೆದ್ರೆ ಆ ಮನೆ ಕಿಟಕಿ ಕೂಡ ಕಾಣಿಸುತ್ತೆ, ಆ ಮನೆಯೂ ಕಾಣಿಸ್ತಾ ಇತ್ತು, ಟೆರೆಸು ಕಾಣಿಸ್ತಾ ಇತ್ತು, ಅವ್ರ ಮನೆ ಟೆರೆಸು ಮನೆ ಎಲ್ಲ ಕಾಣಿಸ್ತಾ ಇತ್ತು. ಈ ಕಿಟಕಿ ತೆಗೆದ್ರೆ ಎದುರುಗಡೆ ಮನೆ ಕಾಣಿಸ್ತಾ ಇತ್ತು, ಮಶಾನದ ಹತ್ರ ಇರುವಂಥ ಮನೆ. ಆಯಿತು ಸರಿ ಉಳ್ಕೊಂಡ್ರು, ಎಲ್ಲ ಆಯಿತು, ಸೆಟ್ಲ್ ಆಗಬೇಕು. ಸೊ ಎಲ್ಲ ಸಾಮಾನೆಲ್ಲ ತೊಗೊಂಬಂದು ಇಟ್ಕೊಂಡು ಪೂಜೆ ಗೀಜೆಲ್ಲ ಮಾಡಿ ಒಳಗಡೆ ಸೇರಿಕೊಂಡ್ರು ಮನೆಗೆ. ಇವಳು ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ಯಾನಲ್ಲಿ ಇಟ್ಕೋಬೇಕು, ಲ್ಯಾಪ್ಟಾಪ್ ಇಲ್ಲಿರಲಿ, ಸೊ ನಾನು ಮೊಬೈಲ್ಗೆ ಚಾರ್ಜಿಂಗ್ ಈ ಜಾಗ, ಈ ಥರದ್ದೆಲ್ಲ ಒಂದು ಪ್ರತಿಯೊಂದು ನೋಡಿ ಇಟ್ಕೊಂಡ್ಳು. ಸರಿ ಇವಳು ಕಿಟಕಿನ ತೆಗೆದು ಆರಾಮಾಗಿ ಗಾಳಿ ಇದೆಯಲ್ಲ, ಸೊ ಆಯ್ತಂತ ಮಲ್ಕೊಂಡ್ಳು. ಸೊ ಮೊದಲು ರಾತ್ರಿ ಅವತ್ತಿನ ದಿವಸ ಒಂದು 8:30-9 ಗಂಟೆ ಆಯಿತು. ಇವಳು ಆ ಕಿಟಕಿ ತೆಗೆದು ಆ ಮನೇನ ನೋಡ್ತಾಳೆ. ಸೊ ಮನೆ ನೋಡ್ತಾಳೆ, ಏನಿದಿಷ್ಟು ಹಳೆ ಮನೆ ಹಿಂಗೆ ಕಾಣಿಸುತ್ತಲ್ಲ, ತುಂಬ ಭಯಾನಕಾಗಿದೆ ಈ ಮನೆ ಅಂತ ಅವಳಿಗೆ ದೂರದಲ್ಲಿ ನೋಡಿದಾಗ. ಯಾರೂ ಇಲ್ವಲ್ಲ, ಇಷ್ಟು ಚೆನ್ನಾಗಿ ಇರೋ ಮನೆ, ಇದು ಚೆನ್ನಾಗಿತ್ತು ಅನಿಸುತ್ತೆ, ಈಗೆಲ್ಲ ಪಾಡು ಬಿದ್ದೋಗಿದೆ, ಯಾಕೆ ಬಿಟ್ಟು ಹೋದ್ರು ಏನು ಅಂತ ಇವಳಿಗೆ ಯೋಚನೆ ಶುರು ಆಗುತ್ತೆ ಮಗಳಿಗೆ. ಸೊ ಅಪ್ಪ ಅಮ್ಮನ ಹತ್ರ ಊಟಕ್ಕೆ ಕರೀತಾರೆ, ಹೋಗ್ತಾಳೆ. 9 ಗಂಟೆಗೆ ಊಟಕ್ಕೆ ಹೋಗ್ತಾಳೆ. ಹೋಗಿ ಊಟಕ್ಕೆ ಕೂತ್ಕೊಂಡಾಗ ಹೇಳ್ತಾಳೆ, ಅಲ್ಲೊಂದು ಹಳೆ ಮನೆ ಹಾಳು ಬಿದ್ದಿರೋ ಮನೆ ಇದೆಯಲ್ಲ, ಯಾಕೆ ಖಾಲಿ ಇರ್ಬೋದು ಏನಕ್ಕೆ ಅಂತ. ನೀನು ಯಾಕಮ್ಮ ಟೆನ್ಷನ್ ತೊಗೋತೀಯ, ಅದೆಲ್ಲ ನೀನು ಓದೋ ಕಡೆ ಗಮನ ಕೊಡು, ಬಿಟ್ಟುಬಿಡು ಆ ಮನೆ, ಯಾಕೆ ನಮಗೆ ಮನೆ ಸಿಕ್ಕಿದೆಯಲ್ವಾ, ನಿನಗೆ ಇಲ್ಲಿಂದ ಕಾಲೇಜ್ ಹತ್ರ ನಾನು ಡ್ರಾಪ್ ಮಾಡ್ತೀನಿ, ನೀನು ಬೆಳಿಗ್ಗೆ ಟೆನ್ಷನ್ ಯಾಕೆ ತೊಗೋತೀಯ, ಹೋಗಿ ಊಟ ಮಾಡಿ ಮಲ್ಕೋ. ಸರಿ ಆಯ್ತಪ್ಪ, ಊಟ ಆಯಿತು, ಹೋಗಿ ಮಲ್ಕೊಳ್ತಾಳೆ ರೂಮಲ್ಲಿ. ಕಿಟಕಿ ತೆಗೆದು ಆರಾಮಾಗಿ ಗಾಳಿ ಬರಲಿ ಅಂತ ಮಲ್ಕೊಳ್ತಾಳೆ. ಯಾಕಂದರೆ ನ್ಯಾಚುರಲ್ ಗಾಳಿ, ಒಂದು ಒಳ್ಳೆ ಗಾಳಿ ಬರಲಿ, ಫ್ಯಾನೆಲ್ಲ ಯಾಕೆ ಬೇಕು, AC ಯಾಕೆ ಬೇಕು, ಕಿಟಕಿಯಿಂದ ಒಳ್ಳೆ ಗಾಳಿ ಬರ್ತಾಳಂತ ಫ್ಯಾನ್ ಆನ್ ಮಾಡ್ಕೊಳ್ತಾರೆ, ಕಿಟಕಿ ತೆಗೆದು ಮಲ್ಗ್ತಾಳೆ. ಹಾಗೇ ಮಲಗ್ತಾ ಕಣ್ಣು ತೆಗೆದು ಆ ಕಿಟಕಿ ಹತ್ರ ನೋಡ್ತಾಳೆ. ದೂರದಲ್ಲಿ ಆ ಮನೆ ಒಳಗಡೆ ಯಾರೋ ನಿಂತ್ಕೊಡ್ರ ಹತ್ರ ಒಂದು ಭಾಸವಾಗುತ್ತೆ ಇವಳಿಗೆ, ಯಾರೋ ಇದಾರಲ್ಲಿ ಅನ್ನೋ ಥರ ಫೀಲ್ ಆಗುತ್ತೆ. ಯಾರಿದ್ದಾರೆ ಇಲ್ಲಿ, ಮನೆ ಖಾಲಿ ಬಿದ್ದಿರೋದಲ್ಲ, ಯಾರೋ ಏರಿಯಾದವ್ರು, ಯಾರೋ ಇಲ್ಲ ಹುಡುಗರು ಕುಡಿಯೋಕೇನೋ ಪಾರ್ಟಿ ಗೀಟಿಗೋ ಯಾರೋ ಬಂದಿರಬೇಕು, ಇಲ್ಲ ಯಾರಾದರೂ ವಾಚ್ಮೆನ್ ಯಾರನ್ನ ಇರಬೇಕು ಆ ಕಡೆ, ಆ ಹಳೆ ಮನೆಗೆ ಕಾವಲ್ಗೆ ಅಲ್ಲಿ ಇರಬೇಕು ಅಂತ ಇವಳು ತಿಳ್ಕೊತಾಳೆ. ಅಲ್ಲಿಂದ ಅವ್ನು ಕೈ ತೋರಿಸ್ತಾನೆ ಹೇಗೆ ಅಂತ. ಇವಳು ಕೂಡ ಕೈ ಹಿಂಗೆ ಅಂತಾಳೆ, ಗೊತ್ತಿಲ್ಲ, ಪರಿಚಯ ಇಲ್ಲ, ಕೈ ಯಾಕೆ ಅನ್ಬೇಕು ಅಂತ ಕೈ ಎತ್ತಿ ಮತ್ತೆ ಇಳಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಳೆ. ಯಾರಂತಾನೆ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಆಯಿತು.
2 ದಿವಸ ಆಯಿತು, ಕಾಲೇಜ್ಗೆ ಹೋದ್ಲು. ಕಾಲೇಜ್ ಮುಗಿಸ್ಕೊಂಡು ಮೊದಲು ಅಪ್ಪ ಕೆಲಸಕ್ಕೆ ಹೋದ, ಆಫೀಸ್ಗೆ ಹೋದರು, ಬಂದರು, ವಾಪಸ್ ಬಂದರು ಮನೆಗೆ. ಸೊ ಮನೆಗೆ ಬಂದಮೇಲೆ ಮತ್ತೆ ಮಾಮೂಲಿ ಟಿ ವಿ ಸ್ವಲ್ಪ ಹೊತ್ತು ನೋಡ್ತಾ ಆಯಿತು, ಊಟ ಮಾಡಿ ಹೋಗಿ ಮಲ್ಕೋಬೇಕು, ಮತ್ತೆ ಹೋಗಿ ಮಲಗ್ತಾಳೆ, ರೂಮಲ್ಲಿ ಹೋಗಿ ಮಲಗ್ತಾಳೆ. ರೂಮಲ್ಲಿ ಮಲಗಿದಾಗ ಮತ್ತೆ ಆ ಕಿಟಕಿನ ತೆಗೆದು ನೋಡ್ತಾಳೆ. ಮತ್ತಲ್ಲಿ ಯಾರೋ ಓಡಾಡೋ ಥರ ಕಾಣಿಸುತ್ತೆ. ಮತ್ತಲ್ಲಿಂದ ಕೈ ಹೀಗೀಗ ಅನ್ನೋ ಥರ ಕಾಣಿಸುತ್ತೆ. ಅಮ್ಮ ಅಮ್ಮ ಅಂತ ಕರಿತಾಳೆ ಜೋರಾಗಿ. ಸರಿ, ಅಮ್ಮ ಎದ್ದು ಬರ್ತಾರೆ. ಯಾಕೆ ಏನಾಯಿತು ಅಂತಾರೆ. ಅಲ್ಲಿ ನೋಡು, ಆ ಮನೆಯಲ್ಲಿ ಹಾಳು ಬಿದ್ದಿರೋ ಮನೆ ಅಂತ ಹೇಳ್ತಿರಲ್ಲ, ಯಾರೋ ಇದ್ದಾರಮ್ಮ, ನನ್ನ ಕೈ ತೋರಿಸ್ತಾರೆ ಪ್ರತಿದಿನ, ನಾ ಕಿಟಕಿಯಿಂದ ನೋಡ್ತೀನಿ ಅಂತ ಹೇಳ್ತಾಳೆ. ಯಾರೂ ಇಲ್ಲಮ್ಮ, ಅದು ಹಾಳು ಬಿದ್ದಿರೋ ಮನೆ, ಅಲ್ಲಿ ಯಾರು ಇರ್ತಾರೆ? ಯಾರಾದರೂ ಇರಬೇಕು, ಕುಡ್ದು ಗಿಡ್ದು ಅಲ್ಲಿ ಹೋಗಿ ಮಲ್ಕೊಂಡಿರ್ಬೇಕು, ಯಾರಾದ್ರು ಭಿಕ್ಷುಕರು ಇರ್ಬೋದು, ಮನೆಯಲ್ಲಿರೋರು ಹೋಗಿ ಅಲ್ಲಿ ಮಲ್ಕೊಂಡಿರ್ಬೋದು. ಸೊ ಇಲ್ಲಿ ಬೆಳಕು ಕಾಣಿಸುತ್ತಲ್ಲ, ನೀನು ನೋಡಿ ಕೈ ಏನಾದರೂ ತೋರಿಸಿರ್ಬೋದು ಹಂಗೆ ಹಿಂಗೆ ಅಂತ. ಬಟ್ ಅಲ್ಲಿ ಯಾರೂ ಇಲ್ಲ ನನ್ನ ಪ್ರಕಾರ. ಅಮ್ಮನೂ ನಿಂತ್ಕೊಂಡು ನೋಡ್ತಾಳೆ. ಸೊ ಯಾರೂ ಇರೋದಿಲ್ಲ ಅಲ್ಲಿ. ಆಯಿತು, ಸರಿ, ಹೀಗೆ ಕಳೆದ್ರು. ಇವಳು ಆಯಿತು, ಕಿಟಕಿ ಮುಚ್ಚಿ ಮಲ್ಕೊಂಬಿಡಿ, ಯಾಕೆ ಸುಮ್ಮನೆ ನೀನು. ಸರಿ, ಕಿಟಕಿ ಮುಚ್ಚಿ ಮಲ್ಕೊಂಡ್ರು. ಹೀಗೆ 3ನೇ ದಿನಕ್ಕೆ ಕಾಲಿಟ್ರು. ಸರಿ, ಬೆಳಗ್ಗೆ ಕಾಲೇಜ್ ಹೋಗಬೇಕು, ಮಾಮೂಲಿ ಕಾಲೇಜ್ಗೆ ಹೋಗೋ ಥರ ಕಾಲೇಜ್ಗೆ ಹೋಗ್ತಾಳೆ. ಅಪ್ಪನೂ ಕೂಡ ಕೆಲಸಕ್ಕೆ ಹೋಗ್ತಾನೆ. ಅಮ್ಮ ಕೆಲಸದ ಇದರಲ್ಲಿ ಬ್ಯುಸಿ ಆಗಿಬಿಡ್ತಾಳೆ, ಮಾರ್ಕೆಟ್ಗೆ ಹೋಗಬೇಕು ಅದು ಇದು. ಸೊ ದೂರದಲ್ಲಿ. ಸೊ ನಾನು ಡ್ರಾಪ್ ಮಾಡಿಬಿಡಿ, ನಾನು ಬರ್ತೀನಿ, ಮಾರ್ಕೆಟ್ ಹತ್ರ ಬಿಟ್ಬಿಡಿ ಅಂತ ಹೇಳ್ತಾಳೆ ಗಂಡನಿಗೆ. ಇವಳಿಗೆ ಕಾಲೇಜ್ಗೆ ಬಿಟ್ಬಿಟ್ಟು ನಂಗೆ ಮಾರ್ಕೆಟಿಗೆ ಬಿಟ್ಬಿಡಿ, ನಾನು ಬರ್ಬೇಕಾದ್ರೆ ಆಟೋಲ್ಲಿ ಬರ್ತೀನಿ. ಸರಿ ಆಯ್ತು, ಹೋಗು. ಆಟೋಲ್ಲಿ ಬಿಟ್ಬಿಡ್ತಾಳೆ. ಹೀಗಿದ್ದ ಮೇಲೆ ಮತ್ತೆ 3ನೇ ದಿನಕ್ಕೆ ಏನಾಯಿತು, ಮತ್ತೆ ಇವಳು ಬಂದಳು. ಸೇಮ್ ಅದೇ ರೂಮಲ್ಲೇ ಮಲ್ಕೊಂಡ್ಳು. ಮತ್ತೆ ಇವಳು ಕಿಟಕಿ ಮುಚ್ಚಿತ್ತು, ಫ್ಯಾನ್ ಹಾಕ್ಕೊಂಡ್ಳು. ಯಾಕೋ ಸರಿ ಹೋಗಲಿಲ್ಲ. ಕಿಟಕಿ ತೆಗೆದ್ರೆ ಚೆನ್ನಾಗಿರುತ್ತೆ ಗಾಳಿ, ಯಾಕೆ ಬೇಕು, ಅಲ್ಲಿ ಯಾರೂ ಇಲ್ಲ ಅಂದಮೇಲೆ ಯಾಕೆ ಭಯ ಬೀಳಲಿ ನಾನು. ಮತ್ತೆ ಕಿಟಕಿ ತೆಗೆದು ಮತ್ತೆ ಮಲ್ಕೊಂಡ್ಳು. ಅಲ್ಲಿಂದ ಮತ್ತೆ ಒಂದು ಸ್ವಲ್ಪ ನೋಡಿದ್ಲು, ಹಾಗೆ ನೋಡಿದ್ಲು, ಯಾರೂ ಕಾಣಿಸ್ಲಿಲ್ಲ. ಸರಿ ಬಿಡು ಅಂತ ಮಲ್ಕೊಂಡ್ಳು. ಸ್ವಲ್ಪ ಮಧ್ಯರಾತ್ರಿಯಲ್ಲಿ ಇವಳಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ನೀರು ಕುಡಿಬೇಕು ಅಂತ ಎದ್ದು ನೀರು ಕುಡಿಯೋಕ್ಕಂತ ಹೋಗ್ತಾಳೆ. ನೀರು ಕುಡಿತಾ ಹಾಗೆ ವಾಕ್ ಮಾಡ್ಕೊಂಡು ಸ್ವಲ್ಪ ಕಿಟಕಿ ಹತ್ರ ನಿಂತ್ಕೊಳ್ತಾಳೆ. ಮತ್ತು ಅಲ್ಲಿಂದ ಒಂದು ಕೈ ತೋರಿಸೋನು 2 ಕೈನ ಹೀಗೆ ತೋರ್ಸೋಕ್ಕೆ ಶುರು ಮಾಡ್ತಾನಂತೆ. ಹುಡುಗನ ಹೆಣ್ಣ ಗಂಡ ಗೊತ್ತಿಲ್ಲ, ಒಟ್ಟು ದೂರದಿಂದ ಹಿಂಗೆ ಕೈ ತೋರಿಸೋ ಥರ ಕಾಣಿಸ್ತಾ ಅವಳಿಗೆ. ಮತ್ತೆ ಇವಳು ಕೂಗಕ್ಕೆ ಶುರು ಮಾಡಿದ್ಲು, ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ. ಎದ್ದು ಬಿದ್ದು ಓಡಿ ಬಂದರು. ಯಾಕೇನಾಯ್ತು? ಅಲ್ಲಿ ಮತ್ತೆ ಯಾರೋ ಇದ್ದಾರೆ, ನಾನು ನೋಡಿದೆ, ನನ್ನ ಕೈ ತೋರಿಸಿದ್ರು ಮತ್ತೆ ಅಂತ. ಯಾಕಮ್ಮ ನೀನು ದಿನ ಹೀಗೆ ಯಾಕೆ ಮಾಡ್ತೀಯಾ? ನಿನ್ನ ಕಿಟಕಿ ತೆಗಿಬಿಡಂದ್ವಲ್ಲ, ಯಾಕೆ ತೆಗೆದೆ ನೀನು? ಯಾರೂ ಇಲ್ಲ ಅಂದಮೇಲೆ ಯಾಕೆ ನೋಡೋಕ್ಕೆ ಹೋಗ್ತೀಯ ನೀನು? ನಿಂಗೆ ಭಯ ಇದೆ ಅಂದಮೇಲೆ ಕಿಟಕಿ ತೆಗಿಬೇಡ, ಆರಾಮಾಗಿ ಮಲ್ಕೋ, ಏನೂ ಇಲ್ವಲ್ಲ, ಇಲ್ಲ ನಮ್ಮ ಜೊತೆ ಬಂದು ಮಲ್ಕೋ. ಇಲ್ಲ ಬೇಡಮ್ಮ, ಪರವಾಗಿಲ್ಲ, ನೀವು ಮಲ್ಕೊಳ್ಳಿ. ದೊಡ್ಡವಳು ಬೇರೆ, ಡಿಗ್ರಿ ಓದ್ತಾರೆ ಹುಡುಗಿ, ಯಾಕೆ ಬೇಕು, ಬೇಡ, ಸರಿ ಇಲ್ಲೇ ಮಲ್ಕ್ತೀನಿ, ತೊಂದರೆ ಇಲ್ಲ. ಸರಿ, ಮತ್ತೆ ಕಿಟಕಿ ಹಾಕಿ ಮಲಗಿದ್ಲು. 4ನೇ ದಿವಸಕ್ಕೆ ಕಾಲಿಡತು. ಮತ್ತು ಅಲ್ಲಿಂದ ಮತ್ತೆ ಸೇಮ್ ಅದೇ, ಕಾಲೇಜ್ಗೆ ಹೋಗು ಬಾ. ಸೊ ತನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ಬಂದಿರ್ತಾಳೆ ಮನೆಗೆ. ಸೊ ಮನೆಗೆ ಕರ್ಕೊಂಬಂದಾಗ ಅವಳು ಬರ್ತ್ಡೇ ಪಾರ್ಟಿ ಇರುತ್ತೆ, ಬರ್ತ್ಡೇ ಪಾರ್ಟಿ ಮನೆಗೆಲ್ಲ ಕರ್ಕೊಂಬರ್ತಾಳೆ. ಸರಿ ಆಯಿತು, ಎಲ್ಲರೂ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು, ಎಲ್ಲ ಮಾಡಿದ್ರು. ಬಾ ನಾನು ರೂಮ್ ತೋರಿಸ್ತೀನಿ ನಿಮಗೆಲ್ಲ ಅಂತ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋದ್ಲು. ಒಂದು 3 ಜನ ಹುಡುಗಿರೋರು ಫ್ರೆಂಡ್ಸ್ ಬಂದರು. ಅವಳು ಹೇಳಿದ್ಲು, ನಿಮ್ಗೆ ಗೊತ್ತಾ ಅಲ್ಲಿ ಏನೋ ಇದೆ ನಮ್ಮ ಮನೆ ಒಳಗಡೆ, ನಾನು ಕಿಟಕಿಯಿಂದ ನೋಡ್ತೀನಿ, ನಿಮ್ಗೇನಾದ್ರು ಕಾಣಿಸುತ್ತಾ ನೋಡಿ ಅಂತ. ಅವಳಿಗೂ ಕೂಡ ಕಿಟಕಿ ತೆಗೆದು ತೋರಿಸ್ತಾಳೆ ದೂರದಲ್ಲಿ. ಅವ್ರು ನಗಕ್ಕೆ ಶುರು ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ. ಯಾರಿದಾರಲ್ಲಿ? ಯಾರೂ ಇಲ್ಲ. ಹೌದು, ನಮಗೂ ಗೊತ್ತಿದೆ, ತುಂಬ ವರ್ಷದಿಂದ ಹಾಳು ಬಿದ್ದಿದ್ದು, ಬಟ್ ಅಲ್ಲಿ ಯಾರೂ ಓಡಾಡೋದಿಲ್ಲ. ನಮ್ಮ ಅಪ್ಪ ಹೇಳ್ತಾ ಇದ್ರು ನನಗೆ, ಅಲ್ಲಿ ಯಾರೂ ಓಡಾಡೋದೇ ಇಲ್ಲ, ಅಲ್ಲಿ ಆ ಜಾಗದಲ್ಲಿ ಯಾರೂ ಹೋಗೋದಿಲ್ಲ ಆ ಕಡೆ. ನೀನು ಯಾಕೆ ಇಲ್ಲಿಂದ, ನೀವು ಯಾಕೆ ಮನೆಯಲ್ಲಿ ತೊಗೊಂಡ್ರಿ? ನಿಮ್ಗೆ ಅಲ್ಲೇ ಕೊಡಿಸ್ತಿದ್ವಲ್ಲ, ದೂರದಲ್ಲಿ ಎಲ್ಲೂ ಸಿಗಲಿಲ್ವಾ? ಇಲ್ಲ ಕಣೆ, ಎಲ್ಲೂ ಸಿಗಲಿಲ್ಲ ಮನೆ. ಸರಿ ಆಯಿತು, ಹೀಗಾಯಿತು, ಸುಮ್ಮನಾಗ್ಬಿಟ್ರು. ಸರ್ ಆಯಿತು, ಪಾರ್ಟಿ ಎಲ್ಲ ಮುಗೀತು, ಹೋಗ್ತೀನಿ, ಬಾಯ್ ಬಾಯ್ ಹೇಳಿಬಿಟ್ಟು ಫ್ರೆಂಡ್ಸ್ ಎಲ್ಲ ಹೊರಟ್ಬಿಡ್ತಾರೆ. ಮತ್ತೆ ರಾತ್ರಿ ಆಯಿತು, ಅದೇ ದಿನ ಮತ್ತೆ ರಾತ್ರಿ 9 ಗಂಟೆ 9:15 ಆಯಿತು. ಮಲ್ಕೊಳ್ತಾಳೆ, ಬುಕ್ ಓದ್ತಾ ಕೂತ್ಕೊಂಡಿರ್ತಾಳೆ. ಸ್ವಲ್ಪ ಹೊತ್ತು ದೂರದಲ್ಲಿ ನೋಡ್ತಾಳೆ, ಅಲ್ಲಿ ಯಾರೋ ಓಡಾಡೋಂತೆ ಕಾಣಿಸುತ್ತೆ. ಯಾರು ಇರ್ಬೋದು ಇದು, ನೋಡೇ ಬಿಡೋಣ ಇವತ್ತು ಅಂತ ಇವಳೇನು ಮಾಡ್ತಾರೆ, ಬುಕ್ನ ಅಲ್ಲಿ ಇಟ್ಬಿಟ್ಟು ಅಪ್ಪ ಅಮ್ಮನಿಗೆ ಏನೂ ಹೇಳೋದಿಲ್ಲ, ಒಂದು ಟಾರ್ಚ್ನ ತೊಗೊಂಡು ಹೊರಟುಬಿಡ್ತಾಳೆ. ಒಂದು ಟಾರ್ಚ್ನ ತೊಗೊಂಡು ಹೋಗ್ತಾಳೆ. ಸೊ ಮನೆ ಒಳಗಡೆ ಒಂದು ನಾಯಿನ ಸಾಕಿರ್ತಾರೆ ಇವರು, ಒಂದು ನಾಯಿನ ಸಾಕಿರ್ತಾರೆ. ಆ ನಾಯಿನ ಕೂಡ ಹಿಡ್ಕೊಂಡು ಹೊರಟುಬಿಡ್ತಾಳೆ. ನಾಯಿ ತೊಗೊಂಡು ಹೊರಡ್ತಾಳೆ. ಇರಲಿ, ನಾಯಿ ಇದ್ದರೆ ಒಳ್ಳೇದಲ್ವಾ, ಸೊ ಯಾರನ್ನ ಕಳ್ಳಗಳಿದ್ರೆ ಭಯ ಬೀಳ್ತಾರೆ ಸ್ವಲ್ಪ ನನ್ನ ಜೊತೆ ನಾಯಿ ಇದ್ದರೆ ಅಂತ ಹೇಳಿ ಇವಳು ಕರ್ಕೊಂಡು ಹೋಗ್ತಾಳೆ. ಆಯಿತು, ನಾಯಿ ತೊಗೊಂಡು ಹೋಗ್ತಾಳೆ. ನಾಯಿ ಬೊಗಳಕ್ಕೆ ಶುರು ಮಾಡುತ್ತೆ. ನಾಯಿ ಗೇಟ್ ಒಳಗಡೆ ಎಂಟ್ರಿ ಆಗೋದಿಲ್ಲ, ಯಾಕಂದರೆ ಒಂದು ಫುಲ್ ಮಶಾನದ ಜಾಗ, ಒಂದು ಪಾಡು ಬಿದ್ದಿರೋ ಮನೆ, ಹಾಳು ಬಿದ್ದಿರೋಂಥ ಮನೆ. ನಾಯಿ ಗೇಟ್ ಒಳಗಡೆ ಹೋಗೋಕ್ಕೆ ಭಯ ಬೀಳ್ತಾ ಇರುತ್ತೆ. ಏ ಬಾ ಬಾ ಜಿಮ್ಮಿ, ಯಾಕೆ ಹೆದರ್ತೀಯ, ಬಾ ಬಾ ನಾನು ಇದೀನಿ ಬಾ ಅಂತ ಹೇಳ್ಕೊಂಡು ಹೋಗ್ತಾಳೆ. ನಾಯಿ ಅಷ್ಟು ದೂರ ಹೋಗುತ್ತೆ. ಇನ್ನೇನು ಮನೆ ಒಳಗಡೆ ಮೆಟ್ಲು ಹತ್ತಬೇಕು, ಒಳಗಡೆ ಬಾಗಿಲು ತೆಗೆದು ಒಳಗಡೆ ಮೆಟ್ಲು ಹತ್ತಬೇಕು. ಮನೆ ಒಳಗಡೆ ಹೋಗ್ತಾಳೆ, ಟಾರ್ಚ್ ಹಾಕಿ ಎಲ್ಲ ಕಡೆ ನೋಡ್ತಾಳೆ, ಯಾರೂ ಇರೋದಿಲ್ಲ ಅಲ್ಲಿ. ಒಟ್ಟು ಇವಳಿಗೆ ಮೇಲ್ಗಡೆ ತಾನೆ, ಟೆರೆಸ್ ಮೇಲಿಂದ ಅಲ್ವಾ ಕೈ ತೋರಿಸ್ತಾ ಇದ್ದಿದ್ದು ಯಾರೋ. ಸರಿ ಆಯಿತು ಅಂತ ನಾಯಿ ಹೇಳ್ಕೊಂಡು ಹೋಗ್ತಾಳೆ. ನಾಯಿ ಏನು ಮಾಡುತ್ತೆ, ಬಿಚ್ಕೊಂಡು ಓಡೋಗ್ಬಿಡುತ್ತೆ. ನಾಯಿ ಅಲ್ಲಿಂದ ಓಡೋಗ್ಬಿಡುತ್ತೆ, ಅವ್ರ ಮನೆಗೆ ವಾಪಸ್ ಓಡೋಗ್ಬಿಡುತ್ತೆ. ಇವಳು ಜಿಮ್ಮಿ ಅಂತ ಕರಿತಾಳೆ, ಬರೋದಿಲ್ಲ. ಅಯ್ಯೋ ನಾಯಿ ಏನು ಹೆದರುತ್ತೆ ಇದು, ಹೋಗ್ಲಿ ಬಿಡು ಪರವಾಗಿಲ್ಲ ನಾನಿದಿಲ್ಲ ಅಂತ ಟಾರ್ಚ್ ಇಟ್ಕೊಂಡು ಹೋಗಿ ಮೇಲ್ಗಡೆ ಹೋಗ್ತಾಳೆ. ನೋಡ್ತಾಳೆ, ಯಾರೂ ಇರೋದಿಲ್ಲ. ಬಾಕ್ಲು ಓಪನ್ ಇಟ್ಬಿಟ್ಟು ಹೋಗಿರ್ತಾಳೆ. ನಾಯಿ ಓಡೋಗ್ಬಿಡುತ್ತೆ. ಆ ಕಡೆ ಈ ಕಡೆ ನೋಡ್ತಾಳೆ, ಯಾರೂ ಇರೋದಿಲ್ಲ. ಇಲ್ಲಿ ಟಾರ್ಚ್ ಹಾಕ್ತಾಳೆ, ಮತ್ತೆ ಟೆರೆಸ್ ಮೇಲೆ ಹೋಗ್ತಾಳೆ, ಇಲ್ಲಿ ನೋಡ್ತಾಳೆ. ಇಲ್ಲಿಂದ ಟೆರೆಸ್ ಮೇಲೆ ನಿಂತು ನೋಡ್ತಾಳೆ, ಅವ್ರ ಮನೆ ಕಿಟಕಿ ಕಾಣಿಸುತ್ತೆ. ಇವಳು ಮಲ್ಗೆ ನೋಡ್ತಾ ಇರೋಂಥ ಜಾಗ, ಅವಳು ಮಲಗಿಬಿಟ್ಟು ನೋಡ್ತಾ ಇರಲಿಲ್ಲ, ಆ ಕಿಟಕಿ ಇರುತ್ತಲ್ಲಿ.
ಅಲ್ಲಿ ಕಾಣಿಸ್ತಾಳೆ, ನೋಡ್ತಾಳೆ ಇವಳು, ಹೌದು ನಮ್ಮ ಮನೆ ಎದುರುಗಡೆ ಕಾಣಿಸ್ತಾರೆ ಕಿಟಕಿ ಇದು, ಅವ್ರು ಇಲ್ಲೇ ನಿಂತ್ಕೊಂಡು ನನ್ನ ಕೈ ತೋರಿಸ್ತಾ ಇದ್ದಿದ್ದು, ಇಲ್ಲಿ ಯಾರೂ ಇಲ್ವಲ್ಲ ಹೆಂಗಿದು ಅಂಥೇಳಿ, ಆಯಿತು ಯಾರೂ ಇಲ್ಲ ಇಲ್ಲಿ, ನಾನೇನು ಭಯಪಟ್ಟಿದ್ದೆ, ಇಲ್ಲಿ ಯಾರೋ ಬಂದು ಮಲಗಿರ್ಬೋದು ಹೀಗೆ ಅಂದ್ಕೊಂಡು ಮೆಲ್ಲಿಗೆ ಮೆಟ್ಲು ಇಳಿದು ಕೆಳಗಡೆ ಹೊರಡ್ತಾಳೆ. ನೋಡಿದ್ರೆ ಬಾಗಿಲು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಇವಳು ಏನು ಬಾಗಿಲು ತಕ್ಕೊಂಡು ಬಂದಿದ್ಲೋ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಬಾಗಿಲು ತೆಗಿಯೋ ಪ್ರಯತ್ನ ಮಾಡ್ತಾಳೆ, ಕೂಗ್ತಾಳೆ, ಯಾರೂ ಬರೋದಿಲ್ಲ. ಹೆದರ್ಕೊಂಡ್ಬಿಡ್ತಾಳೆ. ಯಾರು ಬಾಗಿಲು ಹಾಕ್ಕೊಂಡು ಹೋಗ್ತಾರೆ? ನಾಯಿ ಓಡೋಗ್ಬಿಡ್ತು ಮನೆಗೆ ವಾಪಸ್ ಓಡೋಗ್ಬಿಡ್ತು. ಯಾರು ಬಾಗಿಲು ತೆಗಿತಾ ಇಲ್ವಲ್ಲ, ಏನು ಮಾಡೋದೀಗ ಅಂತ ಕಿರಿಸ್ತಾಳೆ. ಪಪ್ಪ ಮಮ್ಮ ಅಂತಾಳೆ, ಅಂಕಲ್ ಆಂಟಿ ಅಂತಾಳೆ, ಯಾರು ಬರೋದಿಲ್ಲ, ಯಾರು ಬಾಗಿಲು ತೆಗಿಯೋದಿಲ್ಲ. ಸರಿ, ಇವಳು ಅದೇ ಮಾಡಿ ಮೇಲೆ ಮತ್ತೆ ವಾಪಸ್ ಹೋಗ್ಬಿಟ್ಟು ಅವ್ರ ಕಿಟಕಿಯಲ್ಲಿ ಮನೆ ಕಾಣಿಸುತ್ತಲ್ಲ, ಆ ಮನೆ ಹತ್ರ ಹಿಂಗೆ ಕೈ ತೋರಿಸೋ ಜಾಗದಲ್ಲಿ ಇವಳು ಕೈ ತೋರಿಸ್ಬಿಟ್ಟು ಜೋರಾಗಿ ಕೂಗ್ತಾಳೆ, ಅಪ್ಪ ಅಮ್ಮ ಅಂತ, ಜಿಮ್ಮಿ ಅಂತಾಳೆ. ಯಾರೂ ನೋಡೋದಿಲ್ಲ, ಯಾರಿಗೂ ಕೇಳಿಸೋದು ಇಲ್ಲ. ಏನಪ್ಪ ಅಂದರೆ ಇದು ನಡೀತಾ ಇರೋಂಥ ಘಟನೆ. ಎಸ್, ಇದು ಕೇರಳದಲ್ಲಿ ನಡೆದಿರೋಂಥ ಘಟನೆ. ಏನಾಯಿತು ಅಂದರೆ ಅವಳು ಹೋದವಳು ವಾಪಸ್ಸು ಬರಲಿಲ್ಲ. ಪ್ರತಿಯೊಬ್ಬರು ಯಾರು ಬಂದು ಅಲ್ಲಿ ಒಳಗಡೆ ಹೋಗ್ತಾರೋ ಅವ್ರು ವಾಪಸ್ ಬರೋಕ್ಕಾಗೋದಿಲ್ಲ. ಅವರ ಧ್ವನಿನೂ ಕೇಳಿಸಲ್ವಂತೆ, ಅವ್ರು ಮಾತಾಡೋ ಧ್ವನಿನೂ ಕೇಳಿಸಲ್ಲ. ಇವರು ಮೇಲ್ಗಡೆ ನಾಯಿ ಕೂಗಾಡೋಕ್ಕೆ ಶುರು ಮಾಡ್ತು. ತಂದೆ ತಾಯಿ ಬಂದರು, ಏನಿದು ನಾಯಿ ಕೂಗ್ತಾ ಇದೆಯಲ್ಲ, ಯಾಕೆ, ಯಾರು ಬಿಚ್ಚಿದ್ರೆ ಇದಕ್ಕೆ ಅಂಥೇಳಿ. ಸರಿ ಆಯಿತು, ಮೇಲ್ಗಡೆ ಹೋಗಿ ರೂಮಲ್ಲಿ ನೋಡ್ತಾರೆ, ಯಾರೂ ಇಲ್ಲ, ಅಲ್ಲಿ ಮಗಳೇ ಇಲ್ಲ. ನೋಡ್ತಾ ಇದ್ದಾರೆ, ಎಲ್ಲಿ ಹೋಗ್ಲಿ ಇವಳು ಅಂಥೇಳಿ ಇವರು ನೋಡ್ತಾರೆ, ಆ ಕಡೆ ಈ ಕಡೆ ನೋಡ್ತಾರೆ. ಜಿಮ್ಮಿ ಎಲ್ಲಿ ಅಂತ ಕೇಳ್ತಾರೆ ಜಿಮ್ಮಿಗೆ. ಜಿಮ್ಮಿ ಬರೀ ಬೊಗಳಕ್ಕೆ ಶುರು ಮಾಡುತ್ತೆ, ಏನಂತ ಗೊತ್ತಾಗೋದಿಲ್ಲ. ಸರಿ, ಆ ಕಿಟಕಿ ನೋಡ್ತಾರೆ, ಅಲ್ಲಿ ನಿಂತು ನೋಡ್ತಾರೆ, ಯಾರೋ ಕೈ ತೋರಿಸೋ ಥರ ಅವ್ರಿಗೆ ಭಾಸವಾಗುತ್ತೆ. ಯಾರಿದು? ಮಗಳಿಲ್ಲ, ಬಟ್ ಅವಳು ಹೇಳಿದ್ದು ನಿಜ, ಆದರೆ ಮಗಳೆಲ್ಲಿ ಹೋದ್ಲು ಅಂತಲೇ ಗೊತ್ತಿಲ್ಲ ಇವ್ರಿಗೆ. ಕೈ ತೋರಿಸ್ತಾ ಇರೋದು ಇವ್ರಿಗೂ ಕೂಡ ಕಾಣಿಸ್ತು, ಆದರೆ ಅಲ್ಲಿ ಹೋಗಿದ್ದು ಅವರ ಮಗಳು ಅಂತ ಅವ್ರಿಗೆ ಗೊತ್ತಿಲ್ಲ, ಮಗಳೇ ಅಂತಲೇ ಗೊತ್ತಿಲ್ಲ. ಕೈ ತೋರಿಸಿದ್ದು ನಿಜ ಅನ್ನಿಸ್ತು. ಸರಿ ಆಯಿತು, ಸುಮ್ಮನಾಗ್ಬಿಟ್ರು. ಮಗಳೆಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಆಶ್ಚರ್ಯ ಆಯ್ತು ಇವ್ರಿಗೆ, ಏನಾಯಿತು ಏನು ಗೊತ್ತಿಲ್ಲ. ಒಟ್ಟು ಮಧ್ಯರಾತ್ರಿಯಲ್ಲಿ ಈಗ ಏನು ಮಾಡೋದು? ಹುಡ್ಕಕ್ಕೆ ಹೋದರು, ಹೊರಗಡೆ ಹೋದರು, ಕೂಗಿದ್ರು ಮಗಳ ಹೆಸರನ್ನ, ಬರಲೇ ಇಲ್ಲ, ಅವಳು ಮಗಳೇ ಬರಲಿಲ್ಲ. ಸರಿ, ಏನಿದು ಗೊತ್ತಾಗಲಿಲ್ವಲ್ಲ ಇವ್ರಿಗೆ. ಸರಿ ಆಯಿತು ಅಂತ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂಥೇಳಿ ಬೆಳಿಗ್ಗೆ ಆಗ್ತಿದ್ದಾನೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಮಗಳು ಮನೇಲಿ ಕಾಣಿಸ್ತಾ ಇಲ್ಲ. ಹೌದಾ, ಸರಿ ಆಯಿತು. ಪೊಲೀಸ್ನವ್ರಿಗೆ ಹೇಳ್ತಾರೆ ಇವರು. ಏನಂತ ಹೇಳ್ತಾರೆ? ಪೊಲೀಸ್ನವ್ರಿಗೆ ಹೇಳ್ತಾರೆ, ಈ ಥರ ನನ್ನ ಮಗಳು ತುಂಬ ಪಾರ್ಟಿ ಇತ್ತು, ಎಲ್ಲ ಮುಗೀತು, ಫ್ರೆಂಡ್ಸ್ ಎಲ್ಲ ಬಂದಿರೋ, ಅವ್ರ ಜೊತೆ ಹೋಗಿಲ್ಲ, ಮನೆಯಲ್ಲೇ ಮಲಗಿದ್ಲು. ಆದರೆ ಅಲ್ಲಿ ಎದುರುಗಡೆ ಒಂದು ಮನೆ ನೋಡಿಬಿಟ್ಟು ಹೆದರ್ತಾ ಇದ್ಲಿ ಇವಳು ಅಂತ. ಹೌದಾ, ಸರಿ ಹಾಗಾದ್ರೆ ಬನ್ನಿ ಅಂಥೇಳಿ ಪೊಲೀಸ್ನವ್ರೆಲ್ಲ ಕರ್ಕೊಂಡು ಆ ಹಾಳು ಬಿದ್ದಿರೋ ಮನೆ ಹತ್ರ ಹೋಗ್ತಾರೆ. ಬಾಗಿಲು ತೆಗಿತಾರೆ, ನೋಡ್ತಾರೆ, ಎಲ್ಲಿ ಯಾರೂ ಇಲ್ಲ, ಅಲ್ಲಿ ಮಗಳು ಇಲ್ಲ, ಯಾರೂ ಇಲ್ಲ ಅಲ್ಲಿ. ಸರಿ ಆಯಿತು, ಏನು ಮಾಡೋದು, ನಾವು ಹುಡುಕ್ತೀವಿ, ಅವ್ಳು ಫೋಟೋ ಎಲ್ಲ ಕೊಟ್ಟರೆ ಡೀಟೇಲ್ಸ್ ಕೊಡಿ, ಎಲ್ಲಿ ಎಷ್ಟು ವರ್ಷ ಏನು, ಫೋಟೋ ಎಲ್ಲ ತೊಗೊಂಡು ಇಟ್ಕೋತಾರೆ. ಪೊಲೀಸ್ನವ್ರು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವ್ರ ಮನೆಗೆ ಬಂದ ಇವರು ಒಂದು 2-3 ದಿವಸದ ನಂತರ ಮಗಳು ವಾಪಸ್ ಬರ್ತಾಳೆ ಮನೆಗೆ. ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಹೌದಪ್ಪ ಹಾಗೆ ಹಿಂಗೆ ಅಂತ. ಆಯಿತು, ಸರಿ, ಮಗಳು ಬಂದಳು ಸರ್, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಬಂದುಬಿಟ್ಟಿದ್ದಾಳೆ ನಮ್ಮ ಮಗಳು, ಬೇಡ ಹುಡುಕೋದು ಅಂತ. ಆಯಿತು, ಆ ಮನೆಯೊಳಗಡೆ ಉಳ್ಕೊಳ್ತಾರೆ. ಮತ್ತೆ ಪ್ರತಿದಿನ ಇವಳು ಹೆಂಗೆ ಕಾಲೇಜ್ಗೆ ಹೋಗಬೇಕು ಆ ಥರ ಕಾಲೇಜ್ಗೆ ಹೋಗೋ ಥರ ಇದೆಲ್ಲ ಮಾಡ್ತಾಯಿದ್ಲಂತೆ. ಆಯಿತು, ರಾತ್ರಿ ಇವರು ಮಲಗಿದ್ದು ಜಾಗದಲ್ಲಿ ಇವಳು ಯಾರು, ಇನ್ನೊಂದು ಮಗಳು ಏನೋ ಇದ್ಲೋ ಆ ಮಗಳು ಅಲ್ಲಿಂದ ಕೈ ತೋರಿಸೋ ಜಾಗದಿಂದ ಅಲ್ಲಿಂದ ನಿಂತು ನೋಡಿದ್ಲು. ಇವಳು ನಮ್ಮ ಮನೆಯೊಳಗೆ ಬಂದು ಸೇರ್ಕೊಂಡಿದ್ದಾಳಲ್ಲ, ನಾನು ಇಲ್ಲಿದ್ದೀನಿ, ಅಲ್ಲಿರೋದು ಯಾರು ಅಂದರೆ ಅದು ಆತ್ಮವಾಗಿತ್ತು. ಅದು ಆತ್ಮವಂತೆ. ನಂಬ್ತಿರೋ ನಂಬಲ್ಲೋ ಗೊತ್ತಿಲ್ಲ, ಇದು ಸತ್ಯ. ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ. ಒಂದು ಆತ್ಮ ಹೋಗಿ ಅವ್ರ ತಂದೆ ತಾಯಿ ಜೊತೆ ಸೇರ್ಕೊಂಡ್ಬಿಟ್ಟಿತ್ತು. ಇವಳು ಇಲ್ಲಿಂದ ಕೈ ತೋರಿಸ್ತಾ ಇದ್ಲು, ಆದರೆ ಅವಳು ಮಗಳ ವೇಷದಲ್ಲಿ ಅಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ಲು. ಇದು ನಂಬ್ತಿರೋ ನಂಬಲ್ಲೋ ಗೊತ್ತಿಲ್ಲ, ಇದು ಕೇರಳದಲ್ಲಿ ನಡೆದಂಥ ಘಟನೆ. ಇದು ಸತ್ಯ. ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ. ಇನ್ನೂ ಹಲವಾರು ಕಥೆಗಳು ಸಿಗ್ತವೆ, ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಧನ್ಯವಾದಗಳು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.